ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಮ್ಮನ ಹೆಂಡತಿಯ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇದು 1 ವರ್ಷದ ಹಿಂದೆ ಮಾಡಿರೋವಂಥದ್ದು. ಈ ವರ್ಷ ಅವರು 2ನೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಫಸ್ಟ್ ಆ್ಯನಿವರ್ಸರಿಗೆ ಅವರು ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಸೇರಿಬಿಟ್ಟು ಸತ್ಯನಾರಾಯಣ ಕಥೆ ಪೂಜೆನ ಇಟ್ಕೊಂಡಿದ್ರು. ಸೊ ಎಲ್ಲರೂ ಸೇರಿದ್ವಿ. ಅಂದರೆ ನಮ್ಮ ಹತ್ತಿರದ ರಿಲೇಟಿವ್ಸು, ನಮ್ಮ ಮನೆಯವರು, ನಮ್ಮ ಕುಟುಂಬದವರು, ಹಾಗೆ ಒಂದಿಷ್ಟು ಫ್ರೆಂಡ್ ಸರ್ಕಲ್ಸ್ ಅಷ್ಟೇ. ಹಾಗೆ ಅಕ್ಕಪಕ್ಕದವರಷ್ಟು ಸೇರಿದ್ವಿ. ಸೊ ಒಂದು ಸತ್ಯನಾರಾಯಣ ಕಥೆ ಪೂಜೆ ಹಾಗೆ ಒಂದು ಊಟನ ಇಟ್ಕೊಂಡಿದ್ವಿ. ಸೊ ಯಾರೆಲ್ಲ ಸೇರಿದ್ರು ಅಂತ ನೋಡಿ. ಇವರೆಲ್ಲ ಅಪ್ಪನ ಫ್ರೆಂಡ್ಸ್ ಸರ್ಕಲ್ಲು. ಹಾಗೆ ತಮ್ಮ ಇಲ್ಲಿ ನಿಂತ್ಕೊಂಡಿದ್ದಾನೆ. ತಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಎಲ್ಲರೂ ಸೇರಿದ್ದು ಒಂಥರ ಖುಷಿ ಅನಿಸುತ್ತೆ. ಇವರು ರಮ್ಯನ ಅಪ್ಪ, ಅಂದರೆ ನನ್ನ ತಮ್ಮನ ಮಾವ. ಸೊ ಅವರು ಹಾಗೆ ಇಲ್ಲಿ ರಮ್ಯ ಹೊರಗಡೆ ಕೂತಿದ್ದಾಳೆ. ಅವ್ರ ಅಜ್ಜಿ ಮತ್ತು ಅತ್ತೆ ಬಂದಿದ್ದರು ಊರಿಂದ. ಸೊ ಅವರೊಟ್ಟಿಗೆ ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ಲು. ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವರು ಸೊ ಅಪ್ಪ ಕೂಡ ಬಂದು ಗೆಸ್ಟ್ಗಳ ಹತ್ರ ಮಾತಾಡ್ತಾನೆ ಇದ್ದಾರೆ. ಹಾಗೆ ನಾವು ಕೂಡ ಎಲ್ಲರೂ ಗೆಸ್ಟ್ ಬಂದು ಅವರು ಊಟ ಎಲ್ಲ ಆದಮೇಲೆ ನಾವು ಕೂಡ ಊಟಕ್ಕೆ ಕೂತ್ವಿ. ಆಗಲಿ ನಾನು ಮದುವೆಯ ಬ್ಲಾಗ್ ಹಾಕಿದ್ನಲ್ಲ, ಚಿಕ್ಕಮ್ಮನ ಮಗ, ಅವರು ಹೊಸ ಮದುಮಕ್ಕಳು, ಅವರು ಕೂಡ ಇಲ್ಲಿ ಬಂದಿದ್ದರು. ಸೊ ಅವರು ಕೂಡ ಊಟಕ್ಕೆ ಕೂತಿದ್ದಾರೆ. ಹಾಗೆ ಎಲ್ಲರೂ ಬಂದುಬಿಟ್ಟು ಎಲ್ಲ ಹೊರಟ ಮೇಲೆ ನಾವೆಲ್ಲ ಒಂದಿಷ್ಟು ಹರಟೆ ಹೊಡಿತಾ ಕೂತಿದ್ವಿ. ಸೊ ಏನೋ ಒಂದಿಷ್ಟು ಕಾಮಿಡಿ ಮಾಡಿ ಜೋಕ್ ಮಾಡಿ ನಗಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಊರಿಗೆ ಹೊರಡೋಕ್ಕೆ ಕೂಡ ರೆಡಿಯಾಗಿದ್ದಾರೆ. ಇವರು ರಮ್ಯನ ಅಜ್ಜಿ, ರಮ್ಯನ ಅಪ್ಪ, ಅಜ್ಜಿ, ಅತ್ತೆ ಅವರು ಕೂಡ ಇವಾಗ ಹೊರಡ್ತಾ ಇದ್ದಾರೆ. ಅಥರ್ವ ಕೂಡ ಊರಿಗೆ ಹೊರಟು ನಿಂತಿದ್ದಾನೆ.
ಫುಲ್ಲು ಅವನಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ನೋಡ್ತಾ ನಿಂತಿದ್ದಾನೆ, ಇರೋಣ ಅಂತ ಆಸೆ ಅವನಿಗೆ. ಆಮೇಲೆ ಹಾಗೆ ಹೊರಟರು ಎಲ್ಲರೂ. ಹಾಗೆ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ತಗೊಂಡ್ರು. ಕೆಲವು ಫೋಟೋಸ್ಗಳನ್ನು ಲಾಸ್ಟಿಗೆ ಶೇರ್ ಮಾಡ್ತೀನಿ ನೋಡಿ. ನಮ್ಮ ರಮ್ಯನ ಫ್ರೆಂಡು, ಪಕ್ಕದ ಮನೆ ಹುಡುಗಿ ಇವಳು. ಸೊ ಇವಳು ಕೂಡ ಅವಳಿಗೆ ರಮ್ಯಂಗೆ ಆ್ಯನಿವರ್ಸರಿ ವಿಶ್ ಮಾಡೋಕ್ಕೆ ರೋಸ್ ಕೊಟ್ಬಿಟ್ಟು ವಿಶ್ ಮಾಡ್ತಾ ಇದ್ದಾಳೆ. ಸೊ ಅದ್ರದ್ದೊಂದು ಫೋಟೋ ಹಾಕಿದ್ದೀನಿ. ಸಂಜೆ ಹೊತ್ತಿಗೆ ಯಾರೂ ಇರಲಿಲ್ಲ, ಗೆಸ್ಟ್ಗಳೆಲ್ಲ ಊರಿಗೆ ಹೋದರು. ಹಾಗೆ ನಾವೇ ಮನೆಯಲ್ಲಿ ಇದ್ವಿ. ಸೊ ಒಂದು ಕೇಕನ್ನು ತಂದುಬಿಟ್ಟು ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದರು, ಫಸ್ಟ್ ಇಯರ್ ಆ್ಯನಿವರ್ಸರಿ. ಸೊ ಖುಷಿ ಆಯಿತು. ಇಷ್ಟೇ ಇವತ್ತಿನ ಈ ವ್ಲಾಗ್. ಸಿಂಪಲ್ಲಾಗಿ ಮಾಡಿರೋಂಥ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.